Hi, hello guys, welcome to my channel. ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ. ಯಾವ ದೇವಸ್ಥಾನ ಅಂದರೆ ಮುಕ್ತಿನಾಗ ದೇವಸ್ಥಾನ. ಇದು ಎಲ್ಲಿದೆ ಅಂದರೆ ರಾಮಹಳ್ಳಿಲಿದೆ. ಒನ್ ಟೈಮ್ ನೀವು ಬನ್ನಿ, ನೋಡಿದ್ದು ಇವಾಗ ದೇವಸ್ಥಾನ ಎಲ್ಲ ಫುಲ್ಲು ತೋರಿಸ್ತೀನಿ. ಅಲ್ಲಿ ದೇವರ ಹತ್ರ ಮಾತ್ರ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ವಿಡಿಯೋ ಮಾಡೋಂಗಿಲ್ಲ. ಸೊ ಹಂಗೆ ಹೊರ್ಗಡೆಯಿಂದಾನೆ ತೋರಿಸಿರ್ತೀನಿ. ನೋಡಿ ಗೈಸ್, ಫುಲ್ಲು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಫುಲ್ ಚೆನ್ನಾಗಿದೆ ಗೈಸ್. ನೀವು ಒಂದ್ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ, ಓಕೆನಾ? ನೋಡಿ ಗೈಸ್, ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಇಲ್ಲಿಂದ ಐ ಥಿಂಕ್ ನಿಮ್ಗೆ ಗೊತ್ತಿರುತ್ತಲ್ಲ ಯೂನಿವರ್ಸಿಟಿ ಅಂದರೆ. ಇದು ಫುಲ್ಲು ಒಳ್ಳೆ ಕಾಡು ಥರ ಇರುತ್ತೆ, ಅಂದರೆ ದೊಡ್ಡದು. ಇಲ್ಲಿ ಚೆನ್ನಾಗಿದೆ. ಅಲ್ಲಿ ಕಾಲೇಜು, ಹಾಸ್ಟೆಲ್ಸು ಎಲ್ಲ ಇರುತ್ತೆ. ನೋಡಿ, ಪಿಂಕ್ ಫ್ಲವರ್ಸ್ ಎಲ್ಲ ಇದೆ ಅಲ್ಲಿ. ಚೆನ್ನಾಗಿದೆ ಗೈಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಂಥರ. ಅಂದರೆ ಅದು ನಮಗೆ ಹತ್ರನೇ, ಸ್ವಲ್ಪ ಆರಾಮಾಗಿ ಹೋಗ್ಬೋದು ಅಲ್ಲೇನು. ಅಂದರೆ ಅಲ್ಲ ಒಳಗಡೆ ಎಲ್ಲ ಬಸ್ಸೆಲ್ಲ ಬಿಡೋಲ್ಲ, ನಿಮ್ಮ ಓನ್ ವೆಹಿಕಲ್ಸಲ್ಲೇ ಹೋಗಬೇಕು ನೀವು. ಆಮೇಲೆ ಇವಾಗ ನೋಡಿ ಗೈಸ್, ಟ್ರಾಫಿಕ್ ಬಂತು. ಈ ಬೆಂಗಳೂರು ಅಂದರೆ ಟ್ರಾಫಿಕ್ ಅಲ್ಲ. ಸೊ ಇವಾಗ ನೋಡಿ ಟ್ರಾಫಿಕ್ ಬಿಟ್ಟು ಬನ್ನಿ ಹೋಗೋಣ. ಇದು ಯಾವ ಬ್ರಿಡ್ಜ್ ಗೊತ್ತಾ ಗೈಸ್? ಗೊತ್ತಿದ್ರೆ ನಂಗೆ ಹೇಳಿ ಯಾವ ಬ್ರಿಡ್ಜ್ ಅಂತ. ಅದನ್ನೊಂದು ಸರಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ, ಇದು ಮತ್ತೆ ತೋರಿಸ್ತಾ ಇದ್ದೀನಿ. ಯಾವ ಬ್ರಿಡ್ಜ್ ಅಂತ ಕಾಮೆಂಟ್ ಮಾಡಿಬಿಟ್ಟು ಹೇಳಿ, ಓಕೆನಾ? ನೋಡಿ, ಕೆಂಗೇರಿ ಬಂತು. ಇವಾಗ ಇಲ್ಲಿಂದ ಹೋಗೋಣ ಬನ್ನಿ ಗೈಸ್. ಯಾವ ದೇವಸ್ಥಾನ ಅಂತ ಗೊತ್ತಲ್ಲ? ನೋಡಿ, ಡೆಕಾಥ್ಲಾನ್ ಬಂತು. ಇದು ಬರೀ ಫುಲ್ ಡೆಕಾಥ್ಲಾನೇ ಅದು. ನೋಡಿ ಗೈಸ್, ಇದು ಗಣೇಶ, ಅದು 5 ತಲೆ ಗಣೇಶ. ಚೆನ್ನಾಗಿತ್ತು. ಆ್ಯಂಡ್ ಇದು ಮೆಟ್ರೋ ನೋಡಿ ಗೈಸ್, ಯಾಕೋ ತುಂಬ ನಿಧಾನಕ್ಕೆ ಹೋಗ್ತಾಯಿತ್ತು ಇದು ಮೆಟ್ರೋ. ಐ ಥಿಂಕ್ ಎಲ್ಲ ಸ್ಟಾಪ್ ಆಗ್ತಾಯಿದೆ ಅನಿಸುತ್ತೆ. ಇವಾಗ ಹೋಗೋಣ ಬನ್ನಿ ಗೈಸ್. ನೋಡಿ, ಇಲ್ಲಿ ಏನೋ ಇದು ಅಂತ ನೋಡ್ತಾ ಇದ್ರೆ, ಅಲ್ಲಿ ಬಸವಣ್ಣ ಮಾಡಿದ್ದಾರೆ. ಅವರು ಕೈಯಲ್ಲಿ ಲಿಂಗು ಇಟ್ಕೊಂಡಿರೋ ಥರ ಮಾಡಿದ್ದಾರೆ ನೋಡಿ. ಅಂದರೆ ಇನ್ನೂ ಕಟ್ಟುತ್ತಾ ಇದ್ರು ಅಲ್ಲಿ. ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅದನ್ನು, ಅಲ್ಲಿ ಇರೋದು ನೋಡೇ ಇರಲಿಲ್ಲ ಇವತ್ತು. ನೋಡಿ ಗೈಸ್, ಇಲ್ಲಿಂದ ವ್ಯೂ ಹಿಂಗಿದೆ. ಹೈವೇ ಇದು, ಹೈವೇಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದು ಬಸವಣ್ಣ ಇನ್ನೂ ಕಟ್ತಾ ಇದ್ದಾರೆ, ಪೇಂಟ್ ಸಹ ಮಾಡಿಲ್ಲ, ಕೈಯಲ್ಲಿ ಲಿಂಗು ಇಟ್ಕೊಂಡಿರೋ ಥರ ಆ ಥರ. ನೋಡಿ, ಇವಾಗ ಇಲ್ಲಿಂದ ಫುಲ್ ಸ್ಟ್ರೈಟ್ ಹೋಗಬೇಕು. ರೈಲ್ವೆ ಟ್ರ್ಯಾಕ್ ಬೇರೆ ಬಂತು ನೋಡಿ, ಚೆನ್ನಾಗಿದೆ. ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಗೈಸ್. ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ. ಫುಲ್ ಇಲ್ಲಿಂದ ಏನು ಅಷ್ಟು ಗಾಡಿಗಳೇನು ಬರೋಲ್ಲ ಗೈಸ್. ಫುಲ್ಲು ಒಳ್ಳೆ ಹಳ್ಳಿ ಥರ ಫೀಲ್ ಬರುತ್ತೆ ನೋಡಿ. ಫುಲ್ಲು ಬರೀ ತೆಂಗಿನ ಮರಗಳು ಅದೇ ಇದೆ ನೋಡಿ, ಹಳ್ಳಿ ಮನೆಗಳ ಥರ ಸೇಮ್ ಅದೇ ಥರ ಇರುತ್ತೆ ಗೈಸ್. ಇದೇನು ಗೊತ್ತಾ, ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ತಾ ಇರಿ ಗೈಸ್ ನನ್ನ ವೀಡಿಯೋ ಲಾಸ್ಟ್ ತನಕ, ಆವಾಗ ಹೇಳ್ತೀನಿ ಇದೇನಂತ. ಐ ಥಿಂಕ್ ನಿಮಗೆ ಗೊತ್ತಿರುತ್ತೆ, ಬಟ್ ಮುಂದಕ್ಕೂ ತೋರಿಸ್ತೀನಿ, ಅದನ್ನು ವೆಯ್ಟ್ ಮಾಡಿ ಗೈಸ್. ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಅದು ಹೇಳ್ತೀನಿ ಅದೇನು ಅಂದ್ಬಿಟ್ಟು. ಬನ್ನಿ ಗೈಸ್, ಇವಾಗ ಹಂಗೆ ಹೋಗೋಣ ನೋಡೋದ. ನೋಡಿ ಗೈಸ್, ಮತ್ತೆ ತೋರಿಸ್ತಾ ಇದ್ದೀನಿ ಅದನ್ನು. ಲಾಸ್ಟಲ್ಲಿ ಫುಲ್ ನೀಟಾಗಿ ತೋರಿಸಿದ್ದೀನಿ ಗೈಸ್, ತೋರಿಸ್ತೀನಿ ನೋಡಿ ಆಯಿತಾ? ಚೆನ್ನಾಗಿದೆ ಅದು ಮಾತ್ರ. ಅದೇನಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಇವಾಗ ಇಲ್ಲಿ ದೇವಸ್ಥಾನ ಕಡೆ ಹೋಗೋಣ ಗೈಸ್. ಸ್ವಲ್ಪ ಆ ಕಡೆ ಜಾಸ್ತಿ ನೋಡೋದು ಬಿಟ್ಟು ಇವಾಗ ದೇವಸ್ಥಾನ ಕಡೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇನ್ನೂ ದೇವಸ್ಥಾನ ಸಿಕ್ಕೇ ಇಲ್ಲ, ಹೋಗ್ತಾನೆ ಇದ್ದೀವಿ ಇನ್ನು. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇದು ಯಾವ ಊರಂದರೆ ರಾಮಹಳ್ಳಿ ಅಂತ, ಬೆಂಗಳೂರಲ್ಲೇ ಇರೋದಿದು. ಕೆಂಗೇರಿಯಿಂದ ಮುಂದೆ ರಾಮಹಳ್ಳಿ ಅಂತ ಅಲ್ಲಿದೆ ಇದು ದೇವಸ್ಥಾನ. ದೇವಸ್ಥಾನ ಹೆಸರು ಅಂದರೆ ಮುಕ್ತಿನಾಗ ದೇವಸ್ಥಾನ ಅಂತ. ನೋಡಿ ಗೈಸ್, ಫೈನಲಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಇವಾಗೆಲ್ಲ ಇನ್ನೂ ಕಟ್ತಾ ಇದ್ದಾರೆ ಗೈಸ್, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ಗಿಂತ ಇವಾಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗೋಣ. ನೋಡಿ, ಇಲ್ಲಿಂದ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗೋಣ ಗೈಸ್. ಒಳಗಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗಿದೆ ಏನು ಎಲ್ಲ ನಿಮಗೆ ತೋರಿಸ್ತೀನಿ ಗೈಸ್. ಬನ್ನಿ ಹೋಗೋಣ. ನೋಡಿ ಗೈಸ್, ಒಳಗಡೆ ಹೆಂಗಿದೆ. ಬಟ್ ಜನ ಇರಲಿಲ್ಲ ಇವತ್ತೇನಷ್ಟು. ನೋಡಿ, ಆ ಕಡೆ ಈ ಕಡೆ ಆನೆ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಗೇಟ್ ಹಾಕಿದ್ದಾರಲ್ಲ, ಅಲ್ಲೂ ಬಿಡ್ತಾರೆ. ಬಟ್ ಇವಾಗ ಗೇಟ್ ಹಾಕಿದ್ದಾರೆ, ಮಧ್ಯಾಹ್ನ ಆಗಿತ್ತಲ್ಲ, ಸೊ ಗೇಟ್ ಹಾಕಿದ್ದಾರೆ. ನೋಡಿ ಗೈಸ್, ಫುಲ್ಲು ಬಿಸಿಲು ಬೇರೆ. ಇಲ್ಲಿ ರಂಗೋಲಿಗಳು ಮಾತ್ರ ಪೇಂಟ್ ಮಾಡಿಬಿಟ್ಟಿದ್ರು, ಸಕ್ಕತ್ತಾಗಿತ್ತು ಗೈಸ್. ಎಲ್ಲ ಡಿಸೈನ್ಸು ಕೂಡ ಚೆನ್ನಾಗಿತ್ತು. ಫಸ್ಟು ನೋಡಿ, ಇಲ್ಲಿ ಗಣೇಶ ಸಿಕ್ತು. ಗಣೇಶ ಕೈ ಮುಗಿದ್ಬಿಟ್ಟು ಇವಾಗ ನೆಕ್ಸ್ಟ್ ದೇವ್ರ ಹತ್ರ ಹೋಗೋಣ ಗೈಸ್. ಬನ್ನಿ, ಫಸ್ಟ್ ಗಣೇಶ ಹೋಗ್ಬೇಕಲ್ಲ. ಇವಾಗ ಇಲ್ಲಿ ಮೇಯ್ನ್ ದೇವ್ರ ಹತ್ರ ಹೋಗೋಣ. ನೋಡಿ, ಈ ಥರ ಮಾಡಿದ್ದಾರೆ, ಇಲ್ಲಿಂದ ಹೋಗ್ಬೇಕು. ನೋಡಿ, ಹಿಂಗೆ ಹೋಗೋದು.
ನೋಡಿ ಅಲ್ಲಿ ಫೋಟೋಗೆ ವಿಡಿಯೋಸ್ಗೆ ಅಲೋ ಇಲ್ಲ, ಸೊ ಅದಕ್ಕೆ ನಾನು ಅಲ್ಲಿ ತೆಗಿಲಿಲ್ಲ. ಇವಾಗ ಹಂಗೆ ಕೆಳಗಡೆ ಬಂದುಬಿಟ್ವಿ. ಅದೇ ಯಾವ ದೇವರು ಅಂತ ಅಲ್ಲಿ ಮುಂದೆ ಹೊರಗಡೆ ತೋರಿಸ್ತೀನಿ. ಬ್ಯಾನರಲ್ಲಿ ಹಾಕಿದ್ರೆ ಅದನ್ನು ತೋರಿಸ್ತೀನಿ. ಇದು ಯಾವುದು ಅಮ್ಮ ಇತ್ತು, ಇರಿ ಮುಂದೆಯಿಂದ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ದೇವರದು ಅಂದ್ಬಿಟ್ಟು. ನೋಡಿ ಗೈಸ್, ಇದು ದೇವರು, ಆ ದೇವ್ರ ಹೆಸರು ನೋಡಲಿಲ್ಲ ನೀಟಾಗಿ. ಇವಾಗ ಇನ್ನು ಮುಂದೆ ಹೋಗೋಣ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿಗಳು. ಇದು 3 ಸೈಡು ಹಾಕಿದ್ರು. ಇದೆಲ್ಲ ಚಿಕ್ಕದು, ಅಲ್ಲೆಲ್ಲ ದೊಡ್ಡದು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಫುಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇವಾಗ ಮಾತ್ರ ದೇವಸ್ಥಾನ ನೀವು ಒಂದ್ಸಲ ಹೋಗಿ ಆಯಿತಾ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂದು ದೇವಸ್ಥಾನ ಒಳಗಡೆ ತುಂಬ ದೇವರು ಇಟ್ಟಿದ್ದಾರೆ, ಅದಕ್ಕೂ ಒಂದೊಂದು ಚಿಕ್ಕ ದೇವಸ್ಥಾನ ಥರ ಸಹ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಇದೆ. ಇದು ಯಾವ ದೇವರಂದರೆ ಇದು ಶಿವ ಗೈಸ್, ನಮ್ಮ ಶಿವ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಶಿವ ಗೈಸ್. ಇವಾಗ ಇದು ಲಾಸ್ಟ್, ಈ ಕಡೆಯಿಂದ ಹಿಂಗೆ ಇಲ್ಲಿ ಹೊರಗಡೆ ಹೋಗೋದು ಇಷ್ಟೇ ಗೈಸ್. ನೋಡಿ ಇಲ್ಲಿಂದ ಹಿಂಗೆ ಅಲ್ಲಿ ಬಿಟ್ಟಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಕಾಣಿಸ್ತಾ ಇಲ್ಲ ಗೈಸ್, ಎಷ್ಟು ಝೂಮ್ ಹಾಕಿದ್ರೂ ಕಾಣಿಸ್ತಾ ಇಲ್ಲ ಅದು. ನೋಡಿ ಕಾಣಿಸ್ತಾನೇ ಇಲ್ಲ ಎಷ್ಟು ಝೂಮ್ ಹಾಕಿದ್ರು ಕೂಡ. ಸೊ ಅದಕ್ಕೆ ಆಯಿತು ಇರಲಿ ಅಂತ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಇವಾಗ ಹೊರಗಡೆ ಹೋಗೋಣ ಗೈಸ್. ನೋಡಿ ಇದು ದೇವಸ್ಥಾನದಿಂದ ಹೊರಗಡೆ, ಇಲ್ಲೂ ಕೂಡ ತುಂಬ ಇದೆ ದೇವಸ್ಥಾನಗಳು. ನೋಡಿ ಚೆನ್ನಾಗಿದೆ ಗೈಸ್. ಇದು ಸೀರಿಯಲಲ್ಲಿ ಎಲ್ಲ ಟಿ ವಿಲೆಲ್ಲ ಬಂದಿದೆ ಗೈಸ್ ಈ ದೇವಸ್ಥಾನ. ಐ ಥಿಂಕ್ ನೋಡಿರ್ತೀರ ನೀವು, ಚೆನ್ನಾಗಿದೆ. ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ತುಂಬ ದೇವ್ರುಗಳಿಟ್ಬಿಟ್ಟು ಚಿಕ್ಕದು ಮಾಡಿದಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ದೇವರು ಅಂತ ಅನ್ಸುತ್ತೆ ಗೈಸ್. ನೋಡಿ ಇದು ಮೇಯ್ನ್ ದೇವರು, ಇದು ಆ್ಯಕ್ಚುಲಿ ಇದು ಫಸ್ಟ್ ಆಗಿದ್ದು. ಆ್ಯಂಡ್ ಇವಾಗ ಅಲ್ಲಿ ತೋರಿಸಿದ್ನಲ್ಲ ದೊಡ್ಡದು, ಅದು ಇವಾಗ ಮಾಡಿದ್ದಾರೆ. ಆ್ಯಕ್ಚುಲಿ ಇದೇ ಮೇಯ್ನ್ ದೇವರು. ಇದನ್ನ ತೋರಿಸ್ಬೋದು ಗೈಸ್, ಇದನ್ನು ತೋರಿಸ್ತೀನಿ ಬನ್ನಿ ಆರಾಮಾಗಿ. ನೋಡಿ ಇದು ಆದಿ ಮುಕ್ತಿನಾಗ ದೇವರು. ನೋಡಿ ಗೈಸ್ ಇಲ್ಲಿ ಚಿಕ್ಕದು ಅಲ್ಲಿ ಇದೆ ಅಲ್ಲ, ಅಲ್ಲಿ ಮುಂದೆ ಸಹ ಉತ್ತ ಇದೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಈ ರೀತಿ ತೋರಿಸ್ತೀನಿ ನೀಟಾಗಿ, ಒಂದು ನಿಮಿಷ. ನೋಡಿ ಗೈಸ್, ಇವಾಗ ಅದು ಮುಂದೆ ಇದೆಯಲ್ಲ, ಅದು ದೇವ್ರ ಮುಂದೆ ಅಲ್ಲಿ ಉತ್ತ ಇದೆ, ಚಿಕ್ಕದಿದೆ ಉತ್ತ. ಆ್ಯಂಡ್ ಇಲ್ಲಿ ಮಿರರಿಂದ ಸಹ ನೀವು ನೋಡ್ಬೋದು ಗೈಸ್ ಅದು ದೇವ್ರನ್ನ. ನೋಡಿ ಇಲ್ಲಿ ಮಾತ್ರ ಈ ದೇವಸ್ಥಾನದಲ್ಲಿ ತುಂಬ ನಾಗರಿಕಲ್ಲನ್ನ ಇಟ್ಟಿದ್ದಾರೆ. ನೋಡಿ ಎಷ್ಟಿದೆ ನೋಡಿ ಗೈಸ್. ಆ ಕಡೆ ಸೈಡ್ ಇದೆ, ಈ ಕಡೆ ಸೈಡ್ ಸಹ ಇದೆ. ಇದು ಒಂದು ಪೋರ್ಷನ್ ಇದೆ, ಆ ಕಡೆ ಇನ್ನೊಂದು ಪೋರ್ಷನ್ ಸಹ ಇದೆ. ತೋರಿಸ್ತೀನಿ ಅದನ್ನು. ನಿಮಗೂ ಬೇಕಾದರೆ ನೀವು ಹೋಗ್ಬಿಟ್ಟಲ್ಲಿ ಈ ಥರ ನಾಗರಿಕಲ್ಲನ್ನ ಸ್ಥಾಪನೆ ಮಾಡ್ಬೋದು. ನೋಡಿ ಗೈಸ್, ಇದು ಇನ್ನೊಂದು ಸೈಡು. ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡಿರ್ತಾರೆ, ಐ ಥಿಂಕ್ ನೀವು ನೋಡಿರ್ತೀರ. ನೋಡಿ ಅಲ್ಲಿ ನಾಯಿ ಬೇರೆ ಇದೆ. ನೋಡಿ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಫುಲ್ಲು ತುಂಬ ನಾಗರಿಕಲ್ಲಿದೆ ನೋಡಿ ಗೈಸ್. ಅಂದರೆ ಅಲ್ಲೆಲ್ಲ ಮೇಲೆಲ್ಲ ಹೋಗಂಗಿಲ್ಲ, ಇಷ್ಟೇ. ಅಂದರೆ ಸಖತ್ತಿದೆ, ನಾಗರಿಕಲ್ಗಳೆಲ್ಲ ತುಂಬ ಇಟ್ಟಿದ್ದಾರೆ. ಈ ಸೈಡು, ಆ ಸೈಡು ಮತ್ತು ಆ ಕಡೆ ಸೈಡು ಇದೆ. ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ ಗೈಸ್, ಹಲಸಿನ ಮರ, ಎಷ್ಟೊಂದು ಹಲಸಿನ ಹಣ್ಣು ಬಿಟ್ಟಿದೆ. ಚಿಕ್ಕದೇ ಅಂದರೆ ಹಣ್ಣಾಗಿದೆ, ಅವ್ರು ಇನ್ನೂ ಕಿತ್ತೇ ಇಲ್ಲ ದೇವಸ್ಥಾನದಲ್ಲಿ. ಎಷ್ಟೊಂದು ಬಿಟ್ಟಿದೆ ಮಾತ್ರ, ಚೆನ್ನಾಗಿತ್ತು. ಇದು ಯಾಗಶಾಲೆ ಅಂತೆ, ಅಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಅದು ನೋಡಿ ಇಲ್ಲಿಂದ ಫುಲ್ಲು ವ್ಯೂ ಈ ಥರ ಇದೆ ದೇವಸ್ಥಾನದ್ದು. ಗೈಸ್ ನೋಡಿ, ಇದೇ ದೇವರು, ಮೇಯ್ನ್ ದೇವರು ಅದೇ. ಅಲ್ಲಿ ದೊಡ್ಡದಲ್ಲಿ ತೋರಿಸಿದ್ನಲ್ಲಿ ದೇವಸ್ಥಾನದಲ್ಲಿ, ಅದೇ ಅದು ದೇವರು. ಅಲ್ಲಿ ತೋರ್ಸಕ್ಕೆ ಬಿಟ್ಟಿಲ್ಲ ನೋಡಿ, ಅದೇ ದೇವರು. ಮುಕ್ತಿನಾಗ ಅಂತ ದೇವಸ್ಥಾನ ಹೆಸರು. ನೋಡಿ ಈ ಸೈಡಿಂದ ಸಹ ಎಂಟ್ರಿ ಆಗ್ಬೋದು, ಆ್ಯಂಡ್ ಮುಂದೆಯಿಂದನೂ ಹೋಗ್ಬೋದು ನೀವು. ಇಷ್ಟೇ ಗೈಸ್ ದೇವಸ್ಥಾನ ಅದು. ನೋಡಿ ಗೈಸ್, ಇಲ್ಲಿಂದ ಫುಲ್ಲು ಈ ಥರ ಇದೆ, ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಗೈಸ್. ನೋಡಿ, ಆದರೂ ಮತ್ತೆ ನೋಡೋಣ ಅಂತ ಹೋದ್ವಿ, ಬಟ್ ಅಂದರೂ ದೇವ್ರು ಕಾಣಿಸೋ ಅಷ್ಟು ತೋರಿಸಿದ್ದೀನಿ. ವೈಟ್ ಆಗಿಬಿಡ್ತಾ ನೋಡಿ ಗೈಸ್, ಇಷ್ಟೇ. ಅದು ದೇವ್ರು ಕಾಣಿಸ್ತಾ ಇಲ್ಲ ನೀಟಾಗಿ, ಬಿಸಿಲು ಬೇರೆ ತುಂಬ ಇತ್ತಲ್ಲ, ಸೊ ಅದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕಾಣಿಸ್ಲಿಲ್ಲ ದೇವರು. ಕಾಣಿಸೋಷ್ಟು ಎಷ್ಟು ಕಾಣುತ್ತೆ ಅಷ್ಟು ಹಾಕಿರ್ತೀನಿ ನೋಡಿ, ಓಕೆನಾ. ಇಷ್ಟೇ ಗೈಸ್ ದೇವಸ್ಥಾನದು. ಆ್ಯಂಡ್ ಇವಾಗ ಇಲ್ಲಿ ಹಂಗೆ ಹೋಗ್ತಾ ದಾರಿಲಿ ಇಲ್ಲಿ ನರ್ಸರಿ ಸಿಕ್ತು, ಹಂಗೆ ಸುಮ್ಮನೆ ನೋಡೋಣ ಅಂತ ಹೋದ್ವಿ. ತುಂಬ ಗಿಡಗಳೆಲ್ಲ ಬೆಳೆಸಿದ್ರು ನೋಡಿ ಗೈಸ್. ಬಿಸಿಲು ಯಪ್ಪ ಸಖತ್ ಬಿಸಿಲಿತ್ತು ಮಾತ್ರ. ನೋಡಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಗಿಡಗಳು ಇಟ್ಟಿದ್ರು. ಇದು ನೋಡಿ ಹೈಬಿಸ್ಕಸ್ ಎಷ್ಟು ಚೆನ್ನಾಗಿತ್ತು ಅಲ್ಲ. ಇಲ್ಲೆಲ್ಲ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಗೈಸ್. ನೋಡಿ ಸೇಮ್ ಹಳ್ಳಿ ಥರನೇ ಅಂದ್ಕೊಳ್ಳಿ ಗೈಸ್, ಇದು ಫೀಲ್ ಆಗೋದು ಸೇಮ್ ಹಳ್ಳಿನೇ. ಚೆನ್ನಾಗಿದೆ ಮಾತ್ರ.
ನೋಡಿ ಗಾಯ್ಸ್, ಇಲ್ಲಿ ಸಖತ್ತು ಬಿಸಿಲು ಅಂದರೆ ಬಿಸಿಲಿತ್ತು ಗಾಯ್ಸ್, ಯಪ್ಪ. ಅಂದರೂ ಅದರಲ್ಲಿ ಹೋಗಿದ್ವಿ. ಗೈಸ್ ನೋಡಿ, ಆವಾಗಲೇ ನಿಮಗೆ ಒಂದು ಹೇಳಿದ್ನಲ್ಲ, ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇದೇನು ಅಂತ. ಸೊ ಅದೇ ಗೈಸ್, ಇವಾಗ ಅದು ಹೇಳೋ ಟೈಮ್ ಬಂತು. ಇದು ಏನಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಹೌಸ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಿಗ್ ಬಾಸ್ ಮನೆಗಂತೂ ಹೋಗಲಿಲ್ಲ, ಅವ್ರ ಮನೆ ಹತ್ರನಾದರೂ ಹೋಗಿ ಬಂದೆ ನೋಡಿ ಗೈಸ್. ನಾನು ಅದಲ್ವಾ, ಸೊ ನಿಮಗೂ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಯಾರೂ ಇರಲಿಲ್ಲ ಗೈಸ್ ಒಳಗಡೆ ಇದ್ದರು, ಬಟ್ ಇಲ್ಲೇ ಯಾರೂ ಇರಲಿಲ್ಲ. ಸೆಕ್ಯೂರಿಟಿ ಸಹ ಒಳಗಡೆ ಇದ್ರಂತೆ, ಇಲ್ಲಿ ಯಾರೂ ಇರಲಿಲ್ಲ. ಸೊ ಹಂಗಾಗಿ ಆರಾಮಾಗಿ ವಿಡಿಯೋ ತಗೊಂಡು ಬಂದಾಯ್ತಾಯಿತು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ನಮ್ಮ ಬಿಗ್ ಬಾಸ್ ಹೌಸ್, ಕನ್ನಡ ಬಿಗ್ ಬಾಸ್ ಹೌಸ್ ಗೈಸ್. ಇವಾಗ ಯಾರು ಇಲ್ವಲ್ಲ, ಅದಕ್ಕೆ ಒಳಗಡೆ ಎಲ್ಲ ಬಿಡೋಲ್ಲ, ಜಸ್ಟ್ ಹೊರ್ಗಡೆಯಿಂದ ಹಾಗೆ ನೋಡಿಕೊಂಡು ಹೋಗ್ಬೋದು ಅನ್ಸುತ್ತೆ. ನೋಡೋಣ ಗೈಸ್, ಬನ್ನಿ ತೋರಿಸ್ತೀನಿ. ಒಳಗಡೆ ಅಂತೂ ಬಿಡೋಲ್ಲ ಕನ್ಫರ್ಮ್, ಹಿಂಗೆ ಹೊರ್ಗಡೆಯಿಂದನೇ ನೋಡ್ಕೊಂಡು ಹೋಗೋಣ ಗೈಸ್. ಬಿಗ್ ಬಾಸ್ ಹೌಸ್ ನೋಡೋಣ ಗೈಸ್, ಬನ್ನಿ. ನೋಡಿ ಗೈಸ್ ಹೆಂಗಿದೆ, ಅಲ್ಲಿ ಗಂಟ ಹೋಗೋಣ ಗೈಸ್ ನೋಡೋಣ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಒಳಗಡೆ ಯಾರೋ ಇದ್ದಾರೆ, ಯಾರೋ ಗೊತ್ತಿಲ್ಲ. ನೋಡಿ ಎಲ್ಲ ಬರ್ಡ್ಸ್ ಎಲ್ಲ ಕೂಗ್ತಾ ಇದೆ. ಚೆನ್ನಾಗಿದೆ ಗೈಸ್ ಬಿಗ್ ಬಾಸ್ ಹೌಸ್. ಇದು ರಾಮವಳ್ಳಿಲಿ ಇರೋದಲ್ವಾ, ಅಲ್ಲಿ ಬಿಡ್ದಿಲ್ಲಿ ತೆಗ್ದುಬಿಟ್ಟಿದ್ದಾರೆ ಇವಾಗ. ನೋಡಿ ಗೈಸ್, ಅಲ್ಲಿ ಮುಂದೆ ಹೋಗಲ್ಲ, ಇಷ್ಟೇ ಗೈಸ್. ನೋಡಿ ಇದೆ ಬಿಗ್ ಬಾಸ್ ಹೌಸ್. ಇದು ರಾಮವಳ್ಳಿಲಿ ಇರೋದು. ಬಿಡ್ದಿಲಿತ್ತಲ್ಲ, ಅಲ್ಲಿಂದ ತೆಗೆದುಬಿಟ್ಟು ರಾಮವಳ್ಳಿಲಿ ಇಟ್ಟಿದ್ದಾರೆ. ಬಿಡ್ದಿಲ್ಲಿ ಇವಾಗ ಬಿಗ್ ಬಾಸ್ ಇರೋದ್ರ ಬದಲು ಅಲ್ಲಿ ಒಂದು ರೆಸಾರ್ಟ್ ಮಾಡಿದ್ದಾರಲ್ಲ ಗೈಸ್. ಫುಲ್ ಇಲ್ಲೆಲ್ಲ ಫುಲ್ ಗಿಡಗಳೆಲ್ಲ ಹಾಕಿದ್ದಾರೆ, ಗಿಡ ಮರ ಎಲ್ಲ ಹಾಕಿದ್ದಾರೆ ಗೈಸ್. ಇಲ್ಲಿ ಫುಲ್ ಒಳಗಡೆ ಬಿಡಲ್ಲ, ಏನು ಕಾಣಿಸೋದು ಇಲ್ಲ ಇಲ್ಲಿಂದ. ನೋಡಿ ಈ ಥರ ಮಾಡಿಬಿಟ್ಟಿದ್ದಾರೆ. ನೋಡಿದ್ರಲ್ಲ ಗೈಸ್ ಬಿಗ್ ಬಾಸ್ ಹೌಸ್ನ. ಅದಾದಮೇಲೆ ಅಲ್ಲಿಂದ ಮುಂದೆ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಗೋಶಾಲೆ ಇದೆ, ತುಂಬ ಹಸುಗಳು ಕರು ಎಲ್ಲ ಇತ್ತು. ನೋಡಿ ಎಷ್ಟೊಂದು ಸಾಕಿದ್ದಾರೆ ಅವರು, ಎಷ್ಟೊಂದಿದೆ ನೋಡಿ ಗೈಸ್. ಅದ್ರ ಕರುಗಳು ಎಲ್ಲ ಇತ್ತು. ಈ ಕಡೆ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಈಗ ಕಟ್ಟಿರಲಿಲ್ಲ ಫುಲ್ಲು, ಅದಕ್ಕೆ ಅದನ್ನೇನು ತೋರಿಸ್ಲಿಲ್ಲ ನಾನು. ನೋಡಿ ಎಷ್ಟೊಂದಿದೆ ಕರುಗಳು, ನೋಡಿ ಚಿಕ್ಕ ಚಿಕ್ಕದು ಎಷ್ಟೊಂದಿದೆ. ಇಷ್ಟ ಗೈಸ್. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಬಿಗ್ ಬಾಸ್ ಹೌಸ್. ಚೆನ್ನಾಗಿತ್ತು ಗೈಸ್, ಅಲ್ಲಿ ತುಂಬ ಗಿಡ ಎಲ್ಲ ಬೆಳೆಸಿದ್ರು, ಚೆನ್ನಾಗಿತ್ತು. ಇವಾಗ ನೋಡಿ ಗೈಸ್, ಇಲ್ಲಿ ಇದ್ರ ಹತ್ರ ಬಂದ್ವಿ. ಏನಂದರೆ ಇದು ಬಿಗ್ ಬ್ಯಾನಿಯನ್ ಟ್ರೀ, ದೊಡ್ಡಾಲ್ದ ಮರ. ಇಲ್ಲಿ ಬಂದ್ವಿ, ಅಂದರೆ ಅಲ್ಲಿಂದ ಹತ್ರನೇ ಅಲ್ವ ಇದು ಸ್ವಲ್ಪ. ಸೊ ಅದಕ್ಕೆ ಹಂಗೆ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ ಗೈಸ್, ಇದು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮರದಿಂದನೇ ಎಷ್ಟು ಬೇರ್ಗಳೆಲ್ಲ ಹೋಗ್ಬಿಟ್ಟು ತುಂಬ ದೊಡ್ಡ ಮರ ಎಲ್ಲ ಆಗ್ಬಿಟ್ಟು ಇದಾಗಿದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅಂದರೆ ಲೈಕ್ ಪಾರ್ಕ್ ಥರ ಇದು, ಆರಾಮಾಗಿ ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗ್ಬೋದು. ಸೇಮ್ ಪಾರ್ಕ್ ಥರನೇ, ಬಟ್ ಇಲ್ಲಿ ಫುಲ್ಲು ಟ್ರೀಸ್ ಇರುತ್ತೆ ಅಷ್ಟೆ, ಏನು ಆಟ ಆಡೋದು ಆ ಥರ ಏನೂ ಇರೋಲ್ಲ ಅಷ್ಟೇ ಗೈಸ್. ನೋಡಿ ಜನರು ಬರ್ತಾ ಇರ್ತಾರೆ, ಇಲ್ಲೂ ಚೆನ್ನಾಗಿದೆ. ಒಂದು ಟೈಮ್ ನೀವು ಹೋಗಿ ಗೈಸ್. ನೋಡಿ ಇಲ್ಲೂ ಮತ್ತೆ ಬಂದರು ಮಂಕಿಗಳು. ಇಲ್ಲಿರತ್ತೆ ಅಂದರೆ ಇಲ್ಲಿ ಸ್ವಲ್ಪ ಇರುತ್ತೆ, ಅಷ್ಟೇನು ಇರೋಲ್ಲ. ಚಿಕ್ಕ ಚಿಕ್ಕದು ಇತ್ತು ಈ ಕಡೆ, ಇಲ್ಲಿ ಆ ಕಡೆ ಸ್ವಲ್ಪ ದೊಡ್ಡದಿತ್ತು. ಚೆನ್ನಾಗಿದೆ ಗೈಸ್ ಇದು ಕೂಡ. ನೋಡಿ ಎಷ್ಟೊಂದಿದೆ ಚಿಕ್ಕದು ಮರಿಗಳೇ ಬರೀ. ನೋಡಿ ಒಂದು ಮರದಿಂದನೇ ನೋಡಿ ಬೇರ್ಗಳು ನೋಡಿ, ಒಂದು ಮರದಿಂದ ಹೆಂಗಾಗಿದೆ, ಎಷ್ಟೊಂದು ದೊಡ್ಡದಾಗ್ಬಿಟ್ಟು ಎಲ್ಲದು ಇದೇ ಥರ ಆಗಿದೆ. ಸೊ ಅದೇ ಒಂದು ಫೇಮಸ್ ಬಿಗ್ ಬ್ಯಾನಿಯನ್ ಟ್ರೀ ಅಂದ್ಬಿಟ್ಟು, ಅದಕ್ಕೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಹೋಗಿದ್ವಿ ಇವತ್ತು. ನೋಡಿ ಗೈಸ್, ಇಲ್ಲಿ ಸ್ವಲ್ಪ ದೊಡ್ಡ ಮಂಕಿಗಳಿತ್ತು ನೋಡಿ, ಚಿಕ್ಕದು ಇದೆ ದೊಡ್ಡದು ಇದೆ. ಅಂದರೆ ಅದು ಅದ್ರ ಪಾಡಿಗೆ ಅದಿತ್ತು, ಈ ಕಡೆ ಏನೂ ಬಂದಿಲ್ಲ ಅದು. ಇಲ್ಲೂ ಯಾವುದೋ ದೇವಸ್ಥಾನ ಇತ್ತು ನೋಡಿ. ನೋಡಿ ಗೈಸ್, ಅದು ಯಾವುದು ದೇವಸ್ಥಾನ ಅನ್ನೋದು ನನಗೆ ನೀಟಾಗಿ ಗೊತ್ತಿಲ್ಲ, ಹೋಗಲಿಲ್ಲ ನಾವು ಅಲ್ಲಿಗೇನು. ಈಗ ನೋಡಿ ಇಲ್ಲಿ ಕೂಡ ಕುತ್ಕೋಬೋದು, ಫೋಟೋಸ್ಗೆಲ್ಲ ಚೆನ್ನಾಗಿದೆ ಈ ಪ್ಲೇಸು. ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಳ್ಳೋದಾದರೆ ಚೆನ್ನಾಗಿದೆ. ನೋಡಿ ನೀವು ಒಂದು ಸಲ ಹೋಗಿ ಗೈಸ್, ಆಯಿತಾ. ನೋಡಿ ಈ ಮರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಿಂಗೆ ಇಲ್ಲಿ ಏನೇನು ಇರುತ್ತೆ ಅಂದ್ಬಿಟ್ಟು ಏನೋ ಒಂದು ಚಿಕ್ಕದಾಗಿ ಹಾಕಿದ್ರು, ಅದು ಒಂದು ತಗೊಂಡೆ ಹಂಗೆ ವಿಡಿಯೋ. ನೋಡಿ ಗೈಸ್ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿತ್ತು, ಅಲ್ಲೂ ಚೆನ್ನಾಗಿತ್ತು. ಬಿಗ್ ಬಾಸ್ ಹೌಸ್ ಕೂಡ ಚೆನ್ನಾಗಿತ್ತು. ಮತ್ತು ಇದೊಂದು ರೌಂಡು ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ ಗೈಸ್ ಈ ಥರ ಅಲ್ಲಲ್ಲೇ ಒಂದೊಂದು ಚೇರ್ಗಳು ಕೂಡ ಮಾಡಿದ್ದಾರೆ, ಆ ಕಡೆ ಒಂದು ಈ ಕಡೆ ಒಂದು ಕೂತ್ಕೊಳ್ಳೋಕ್ಕೆ ತುಂಬ ಚೇರ್ಗಳು ಮಾಡಿದ್ದಾರೆ.
ನೋಡಿ ಅಲ್ಲಿ ರಾಮಹಳ್ಳಿಗೆ ಹೋದರೆ ಒಂದು ಟೈಮ್ ನೀವು ಹೋಗಿ ಬನ್ನಿ ಗೈಸ್, ಓಕೆನಾ. ಚೆನ್ನಾಗಿದೆ ಅದು ಅಲ್ಲಿ, ಅಂದರೆ ಅದು ದೇವಸ್ಥಾನ ಮುಕ್ತಿನಾಗ ದೇವಸ್ಥಾನಕ್ಕೆ ಹತ್ರನೇ, ಒಂದು 10 ನಿಮಿಷ ಆಗುತ್ತೆ ಅಷ್ಟೇ, ಆರಾಮಾಗಿ ಹೋಗಿ ಬರ್ಬೋದು. ಒಂಥರ ಚೆನ್ನಾಗಿದೆ ಅಲ್ಲಿ, ಫುಲ್ಲು ಗ್ರೀನರಿ ನೇಚರ್ ಎಲ್ಲ ಚೆನ್ನಾಗಿದೆ ಗೈಸ್. ನೋಡಿ ಹೆಂಗಿದೆ ನೋಡಿ ಮರಗಳೆಲ್ಲ, ಫುಲ್ಲು ಬೇರ್ಗಳು ಎಲ್ಲ ಹೆಂಗೆ ಉದ್ದುದ್ದಕ್ಕೆ ಇದಾಗ್ಬಿಟ್ಟಿದೆ ಮರಗಳೆಲ್ಲ ನೋಡಿ. ನೋಡಿ ಗೈಸ್, ಇಷ್ಟೇ ಇದು ಬಿಗ್ ಬ್ಯಾನ್ ಎಂಟ್ರಿದು ಇಷ್ಟೇ. ಸೊ ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನ ಎಲ್ಲ ಕಡೆ ತೋರಿಸಿದ್ದಾರೆ ಟಿ ವಿಲೆಲ್ಲ, ಐ ಥಿಂಕ್ ನೋಡಿರ್ತೀರ. ಸೊ ಅದಕ್ಕೆ ಇವತ್ತು ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಬಂದಿದ್ವಿ. ಚೆನ್ನಾಗಿದೆ ಗೈಸ್, ನೀವು ಒಂದ್ಸಲ ಬನ್ನಿ, ಓಕೆನಾ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಗೈಸ್, ಓಕೆನಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಗೈಸ್, ಬೈ ಬೈ.